ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಚಿಕ್ಕಮಗಳೂರಿನಲ್ಲಿ ಕಾರು ಮೇಲೆ ಮರ ಬಿದ್ದು ಕಾರಿನ ಗ್ಲಾಸ್ ಪುಡಿ ಆಗಿದೆ. ಕಳಸದ ಹಿರೇಬೈಲ್ ಬಳಿ ಒಂದು ಘಟನೆ ಆಗಿರೋದು ಹಾಗೂ ಈ ಒಂದು ಘಟನೆಯಲ್ಲಿ ಚಾಲಕ ಬಚಾವಾಗಿದ್ದಾನೆ. ಧಾರಾಕಾರ ಮಳೆಯಿಂದಾಗಿ ಕಾಫಿ ತೋಟದ ಮಾಲೀಕರಲ್ಲಿ ಸಂತಸ ಮೂಡಿದೆ. ಒಂದು ರೀತಿ ಎರಡೂ ತರದ ಒಂದು ಫೀಲಿಂಗ್ ಅನ್ನ ಮಳೆ ಕೊಡ್ತಾ ಇದೆ. ಒಂದು ಕಡೆ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮಳೆ ಆಗಿದ್ರಿಂದ ರೈತರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನದ ಶಂಕರ ಮಠದಲ್ಲಿ ಮರದ ಕೊಂಬೆ ಮುರಿದು ಬಿದ್ದಿದೆ. ಇಲ್ಲೂ ಕೂಡ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ತುಮಕೂರು ಸೇರಿದಂತೆ ರಾಜ್ಯದ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ರಾಡ ಬಿಸಿಲಿನಿಂದ ಬಳಲಿದಂತಹ ಜನರಿಗೆ ವರುಣರಾಯ ತಂಪೆರೆದಿದ್ದಾನೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಮಳೆ ರಗಳೆ ಮುಂದುವರೆದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಮಳೆ ಒಂದು ಕಡೆ ಸಂತಸವನ್ನ ತಂದಿದ್ರೆ, ಮತ್ತೊಂದು ಕಡೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಚಿಕ್ಕಮಗಳೂರು ಇರಬಹುದು, ತುಮಕೂರು ಇರಬಹುದು, ಹಾಸನ ಇರಬಹುದು, ಸೊ ಎಲ್ಲ ಕಡೆ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಇದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಈ ಒಂದು ಮಳೆ ಬಿದ್ದಿದ್ದರಿಂದ ರೈತರಲ್ಲಿ ಒಂದು ರೀತಿ ಸಂತಸದ ಭಾವನೆ ಮೂಡಿದೆ. ಬಿತ್ತಿದಂಥ ಬೆಳೆಗೆ ಮೊದಲ ಮಳೆ ಚುಂಬಿಸಿರೋದ್ರಿಂದ ರೈತರ ಮೊಗದಲ್ಲಿ ಒಂದು ರೀತಿ ಸಂತೋಷವನ್ನು ಮಳೆ ಉಂಟು ಮಾಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಯಾವ ಅವಾಂತರವನ್ನು ಮಳೆ ಸೃಷ್ಟಿ ಮಾಡಿದೆ ಅಂತ. ಚಿಕ್ಕಮಗಳೂರು, ಹಾಸನ, ತುಮಕೂರು ಮೂರೂ ಭಾಗದಲ್ಲಿ ಇವತ್ತು ಧಾರಾಕಾರ ಮಳೆ ಸುರಿದಿದೆ. ವರ್ಷದ ಮೊದಲ ಮಳೆ. ಒಂದು ಕಡೆ ಕಾರಿನ ಮೇಲೆ ಮರ ಬಿದ್ದು ಕಾರಿನ ಗ್ಲಾಸ್ ಪುಡಿ ಆಗಿದ್ರೆ, ಮತ್ತೊಂದು ಕಡೆ ಮರದ ಕೊಂಬೆ ಬಿದ್ದು ಮತ್ತೊಂದು ವಾಹನಕ್ಕೆ ಜಖಮ್ ಆಗಿದೆ. ಹಾಗೂ ಮತ್ತೊಂದು ಕಡೆ ತುಮಕೂರಿನಲ್ಲೂ ಕೂಡ ಮಳೆ ಅವಾಂತರವನ್ನು ನೀವು ನ್ಯೂಸ್ ಫಸ್ಟ್ನ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ರಾಜ್ಯದ ಅನೇಕ ಭಾಗದಲ್ಲಿ ಯಾವ ರೀತಿ ಮಳೆ ರಾಯ ತನ್ನ ಆರ್ಭಟವನ್ನು ಮುಂದುವರಿಸಿದ್ದಾನೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ತುಮಕೂರು, ಹಾಸನ, ಚಿಕ್ಕಮಗಳೂರು ಜೊತೆಗೆ ಮಂಗಳೂರು ಈ ನಾಲ್ಕು ಜಾಗದಲ್ಲೂ ಕೂಡ ಮಳೆ ರಾಯ ಯಾವ ರೀತಿ ಅವಾಂತರವನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ರಾಜ್ಯದ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ನಿನ್ನೆ ರಾಜಧಾನಿಯಲ್ಲಿ ಮಳೆರಾಯ ಅಬ್ಬರಿಸಿದ್ದ. ಇವತ್ತು ರಾಜ್ಯದ ಹಲವೆಡೆ ಅಂದರೆ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಮಳೆರಾಯ ತನ್ನ ಆರ್ಭಟವನ್ನು ತೋರಿದ್ದಾನೆ. ಹಾಗೂ ಅದರ ಪರಿಣಾಮವಾಗಿ ಜನರು ಒಂದು ರೀತಿ ಫಜಿತಿಗೆ ಸಿಲುಕಿದ್ದಾರೆ. ಮತ್ತೊಂದು ಕಡೆ ಅವಾಂತರಗಳೇ ಸೃಷ್ಟಿಯಾಗಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.